ಆಜ್ಞಾಪಿಸುತ್ತೇನೆ. ಸಿಂಹನನ್ನು ಬೆನ್ನಟ್ಟಿ ಪಾವ ನಡೆದಿದ್ದಾನೆ ಕಾಡಿಗೆ. ಇದೇ ಸಂದರ್ಭವನ್ನ ಉಪಯೋಗಿಸಿಕೊಳ್ಳುತ್ತೇನೆ. ನನ್ನ ಮಡದಿಗೆ ಕೊಟ್ಟ ಮಾತನ್ನ ಪೂರೈಸುವುದಕ್ಕಾಗಿ ಇವನ ತಲೆಯನ್ನ ತಲೆದು ಅರಮನೆಯನ್ನ ಸೇರ್ತೇನೆ. ನಾನೇ ದುಷ್ಟನು, ನಾನೇ ಕಡು ಪಾಪಿ. ಹಾಗೆ ಹೇಳ್ತೀಯ ಭಾವ? ಭಾವ, ಹೀಗೆ ಹೇಳುವುದಕ್ಕೂ ಬಲವಾದ ಕಾರಣ ಇದೆಯಾ? ಏನು? ನಿನ್ನ ತಂಗಿ ಪ್ರಭಾಂಗಿಯ ದುಷ್ಟ ಪ್ರೇರಣೆಯಿಂದ ಈ ಎಲ್ಲ ಕಾರ್ಯವನ್ನು ನಾನೇ ಮಾಡಿದೆ ಭಾವ. ಏನೆಂದಳು? ಒಂದು ಮಡದಿ ಮಕ್ಕಳನ್ನು ಕರೆತರುವ ಕಾರ್ಯವನ್ನು ಆಜ್ಞಾಪಿಸಲಿಲ್ಲವೇ ನನಗೆ? ಹೌದು. ಅದನ್ನ ಒಪ್ಪಿ ನನ್ನ ಏಕಾಂತ ಭವನಕ್ಕೆ ನಾನು ತೆರಳಿದಾಗ ಸತ್ಯ ವಿಷಯವನ್ನ ತಿಳಿದಿರುವಂತಹ ಪ್ರಭಾಂಗಿ ನನ್ನಲ್ಲಿ ಏನು ಹೇಳಿದ್ಲು ಗೊತ್ತೇ ಭಾವ? ಅಣ್ಣನ ಮಡದಿಯನ್ನು ಹಾಗೂ ಅವಳಿ ಮಕ್ಕಳನ್ನು ತಲೆ ಕಡಿಯಬೇಕು ಅಂತ ಹೇಳಿದ್ರು. ಯಾಕೆ? ಸತ್ಯವಂತನು ಧರ್ಮಿಷ್ಠನೂ ಆದಂತಹ ನಾನು ಅವಳ ಮಾತನ್ನು ಕಟುವಾಗಿ ಖಂಡಿಸಿದೆ. ಹಠಮಾರಿ ಹೆಣ್ಣು ತನ್ನ ಛಲವನ್ನೇ ಸಾಧಿಸುವ ಸುಗ ನನ್ನಲ್ಲಿ ಹಠ ಹಿಡಿದು ಕೇಳಿಕೊಂಡಳು. ಏನು ಅಂತ ಗೊತ್ತೇ? ಏನು? ತನ್ನ ಹೇಳಿಕೆಯಂತೆ ಈ ಕಾರ್ಯವನ್ನ ನೀವು ಮಾಡದೇ ಇದ್ದರೆ ನಿಮಗೂ ನನಗೂ ದಾಂಪತ್ಯ ವಿಚ್ಛೇದನ ಅಂತ ಹೇಳಿದ್ರು. ಮಾನವಂತನಾದಂತಹ ನನ್ನ ಬದುಕಿಗೆ ಇದು ಬಹು ಮಾರಕ ಅಂತ ತಿಳಿದು ಅವಳು ಹೇಳಿದಂತೆ ಈ ಕಾರ್ಯಕ್ಕೆ ಮುಂದಾದೆ ಭಾವ. ಹಾಗೆಂದರೆ ಅವಳಿಗೆ ಉಂಟಾದ ರಾಜ್ಯದಾಹ, ಅಧಿಕಾರದ ಲಾಲಸೆಯಿಂದ ನನ್ನನ್ನು ಈ ದುಷ್ಟ ಕಾರ್ಯಗಳಿಗೆ ಬಳಸಿಕೊಂಡಳು ಭಾವ. ಅಂದು ನರ್ಮದಾ ತೀರದಲ್ಲಿ ಕೇರಿಯನ್ನ ಬಲಿದು ಆ ರಾತ್ರಿಯಲ್ಲಿಯೇ ಉಳಿದು ನಿನ್ನ ಮಡದಿಯನ್ನು ಹಾಗೂ ಸೇನಾಪತಿಯನ್ನು ತಲೆ ಕಡಿದ ಮಹಾಪಾಪಿ ನಾನು ಭಾವ. ನಿನ್ನ ವಂಶಜ್ಯೋತಿಗಳಾದಂತಹ ನಿನ್ನ ಅವಳಿ ಮಕ್ಕಳನ್ನು ತೊಟ್ಟಿಲು ಸಹಿತ ನರ್ಮದಾ ತೀರಕ್ಕೆ ಎಸೆದ ಮಹಾಪಾಪಿ ಭಾವ. ನಾನು ಪಾಪಿ. ಅವರ ಕತೆ ಮುಗಿದೇ ಹೋಯಿತೆ ಭಾವ. ಇಷ್ಟೆಲ್ಲ ಕಾರ್ಯ ಮಾಡುವುದಕ್ಕೂ ಕಾರಣ ನಿನ್ನ ತಂಗಿಯ ದುಷ್ಟ ಪ್ರೇರಣೆ ಭಾವ. ನಾನು ಮಾಡಿದ ಈ ಪಾಪ ಕೃತ್ಯಗಳನ್ನೆಲ್ಲ ಮರೆತೆ ಅಂತಂದ್ರೆ ನನಗಿರುವವಳು ಒಬ್ಬಳೇ ಒಬ್ಬಳು ನಾಗಶ್ರೀ. ಹತ್ತಿಲ್ಲ ಹಲವಿಲ್ಲ, ಒಬ್ಬಳೇ ಒಬ್ಬಳು. ಅವಳನ್ನು ಮಾತ್ರ ನಿನ್ನ ತಂಗಿ ಪ್ರಭಾಂಗಿಯ ಹಾಗೆ ದುಷ್ಟ ರಾಜಕಾರಣಿಯಾಗದ ಹಾಗೆ ನಿನ್ನ ಸರ್ವ ಪ್ರಯತ್ನದಿಂದ ಅವಳ ಬದುಕಿನ ಮೇಲೆ ನಿಯಂತ್ರಿಸಿ ಸಮಾಜದಲ್ಲಿ ಅವಳೊಬ್ಬಳು ಗಣ್ಯ ಉತ್ತಮ ಸ್ತ್ರೀಯನ್ನು ರೂಪುಗೊಳ್ಳುವುದಕ್ಕೆ ನೀನು 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 ನನಗೆ ಪ್ರಯತ್ನಿಸುತ್ತೇನೆಂದು ಮಾತು ಕೊಡಬೇಕು ಭಾವ. ಭಾವ ಭಾವ, ಮುಂದೊಂದು ಜನ್ಮದಲ್ಲಿ ನಾನು ಮನುಷ್ಯನಾಗಿಯೇ ಹುಟ್ಟಿದರೆ ನಿನ್ನ ತಮ್ಮನಾಗಿ